ಪ್ರಿಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಈ ದಿನ ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ಅನ್ನುವಂತಹ ಲಲಿತಾ ಸಿದ್ದಬಸವಯ್ಯ ಅವರು ಬರೆದಿರ್ತಕ್ಕಂತಹ ಒಂದು ಪದ್ಯಭಾಗದ ಚರ್ಚೆಯನ್ನು ಮಾಡೋಣ. ಹಿಂದಿನ ಭಾಗದಲ್ಲಿ ಮೊದಲ ಭಾಗದಲ್ಲಿ ನಾವು ಕವಯತ್ರಿಯವರ ಸಾಹಿತ್ಯಿಕ ಮತ್ತು ವೈಯಕ್ತಿಕ ಪರಿಚಯವನ್ನು ಮಾಡ್ಕೊಂಡಿದ್ದೀವಿ. ಈಗ ಆ ಒಂದು ಪದ್ಯದ ತಾತ್ಪರ್ಯ ಏನು ಅನ್ನೋದನ್ನು ಚರ್ಚೆ ಮಾಡೋಣ. ಈ ಒಂದು ಪದ್ಯದಲ್ಲಿ ಮುಖ್ಯವಾಗಿ ವೃದ್ಧ ತಂದೆ ತಾಯಿಗಳನ್ನು ಬೇರ್ಪಡಿಸಿ ಕರ್ತವ್ಯದ ದೃಷ್ಟಿಯಿಂದ ಹಂಚಿಕೊಂಡಿದ್ದಾರೆ. ತಾಯಿ ಇದೇ ಕರ್ನಾಟಕದಲ್ಲಿ ಒಬ್ಬ ಮಗನೊಟ್ಟಿಗೆ, ತಂದೆ ದೂರದ ಅಸ್ಸಾಮಿನಲ್ಲಿ ಇನ್ನೊಬ್ಬ ಮಗನೊಟ್ಟಿಗೆ ಇರುವಂಥದ್ದು. ಆದರೆ ಇವರಿಗೆ ಕರ್ತವ್ಯದ ರೂಪದಲ್ಲಿ ಹೌದು ನಮ್ಮ ತಂದೆ ತಾಯಿಗಳನ್ನು ನಾವು ಸಾಕ್ತಾ ಇದ್ದೀವಿ ಅಂತ ಮನೋಭಾವದಿಂದ ಅವ್ರು ಮಾಡ್ತಾ ಇದ್ದಾರೆ. ಆದರೆ ಆ ಎರಡು ಹಿರಿಯ ಜೀವಗಳು ಪರಸ್ಪರ ಎಂದೂ ಅಗಲದೆ ಇರತಕ್ಕಂಥವ್ರು ಈ ದಿನ ತುಂಬ ದೂರ ತುಂಬ ನೂರಾರು ಕಿಲೋಮೀಟರ್ ಗಟ್ಟಲೆ ದೂರದಲ್ಲಿ ಬದುಕ್ತಾ ಇರ್ತಕ್ಕಂಥದ್ದು. ಅವ್ರು ಬಹುಶಃ ಅವ್ರಿಗೆ ಅದು ತುಂಬ ಕಷ್ಟ ಆಗ್ತಾಯಿದೆ. ಆ ಒಂದು ತುಮುಲಾಟಗಳು ಹೇಗೆ, ತೊಳಲಾಟ ಹೇಗೆ ಅನುಭವಿಸ್ತಾ ಇದ್ದಾರೆ ಅವರು ಅನ್ನುವಂಥ ವಿಚಾರಗಳನ್ನು ಈ ಒಂದು ಪದ್ಯಭಾಗದಲ್ಲಿ ಚರ್ಚೆಯನ್ನು ಮಾಡಿದ್ದಾರೆ ಅನ್ನುವಂಥದ್ದು. ತಂದೆ ತಾಯಿಗಳನ್ನು ಮಕ್ಕಳು ಈಗ ಹಂಚ್ಕೊಂಡ್ಬಿಟ್ಟಿದ್ದಾರೆ. ಇದರಿಂದ ಜೀವನ ಮೌಲ್ಯಗಳು ನಾಶ ಆಗ್ತಾ ಇದ್ದಾವೆ. ಏಕೆಂದರೆ ಅವರು ನೋವು ತಿಂತಾ ಇದೆ ಪಾಪ, ಎರಡು ಹಿರಿಯ ಜೀವಗಳು ದೂರ ಆಗ್ಬಿಟ್ಟಿದ್ದೀವಲ್ಲ ಅಂತ. ಏಕೆಂದರೆ ಕಷ್ಟ ಸುಖಗಳಲ್ಲಿ ದಾಂಪತ್ಯ ಅಂದ್ರೇ ಹಾಗೆ ಅಲ್ಲ, ಕಷ್ಟ ಸುಖಗಳಲ್ಲಿ ಗಂಡನಿಗೆ ಹೆಂಡತಿ, ಹೆಂಡತಿಗೆ ಗಂಡ ಆಸರೆಯಾಗಿ ನಿಲ್ಲಬೇಕು ಅನ್ನುವಂಥದ್ದು. ಆದರೆ ಬೆಳೆದು ದೊಡ್ಡವರಾದ ಮಕ್ಕಳು ಇವತ್ತು ಅವ್ರನ್ನ ದೂರ ಮಾಡಿಬಿಟ್ಟಿದ್ದಾರೆ. ದೂರವಾದಂತಹ ವೃದ್ಧ ದಂಪತಿಗಳು ದೂರವಾಣಿಯ ಮೂಲಕ ಪರಸ್ಪರ ಮಾತನಾಡ್ಕೊಳ್ಳೋದಕ್ಕೂ ಕೂಡ ಭಯ ಪಡ್ತಾ ಇರ್ತಕ್ಕಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅವರಿದ್ದಾರೆ. ಸೊಸೆ ಏನು ಅನ್ಕೊಂಡ್ಬಿಡ್ತಾಳೋ, ಮಗ ಏನು ಗದರಿ ಬಿಡ್ತಾನೋ ಅಂತ. ಏಕೆಂದರೆ ಭಾವನೆಗಳು ಯುವ ಜನತೆಗೆ ಮಾತ್ರ ಅಲ್ಲ, ಅತೀ ಹೆಚ್ಚಾಗಿ ಜೊತೆಯಾಗಿ ಜೀವನವನ್ನು ಸಾಗಿದಂತಹ ನಡೆಸಿದಂತಹ ವೃದ್ಧ ಸಂಗಾತಿಗಳಿದಾರಲ್ಲ, ಆ ಸಂಗಾತಿಗಳ ಆ ಒಂದು ತೊಳಲಾಟವನ್ನು ಅರ್ಥ ಮಾಡ್ಕೊಳ್ಳುವಂಥ ಮನಸ್ಥಿತಿ ಇವತ್ತಿನ ಜನಾಂಗಕ್ಕೆ ಅಥವಾ ಯುವಕರಲ್ಲಿ ಬಹುಶಃ ಕಡಿಮೆ ಇರಬಹುದೇನೋ. ಆದರೆ ಆ ನೋವು ಆ ಇಬ್ಬರು ವೃದ್ಧರನ್ನು ಹೇಗೆ ಕಾಡುತ್ತೆ ಅನ್ನುವಂಥದ್ದು, ಭಯ ಪಡ್ತಾ ಇದ್ದಾರೆ ನೋಡಿ ಮಕ್ಕಳಿಗವರು ಅನ್ನುವಂಥದ್ದನ್ನು ಈ ಒಂದು ಭಾಗದಲ್ಲಿ ಚರ್ಚೆ ಮಾಡಲಾಗಿದೆ. ಆ ಫೋನು ರಿಂಗ್ ಆಗಿದ ತಕ್ಷಣವೇ ನನಗೆ ಬೇಕಾದವರೇ ಮಾಡಿದ್ದಾರೆ ಅನ್ನುವಷ್ಟು ಆ ಒಂದು ಕಾತರತೆ ಆ ಇಬ್ಬರ ಹೃದಯಗಳಲ್ಲೂ ಕೂಡ ಇದೆ ಅನ್ನುವಂಥದ್ದು. ಮುದುಕಿ ಫೋನ್ ಶಬ್ದ ಆದ ಕೂಡಲೇ ಪಾಪ ಭಯವಾಗುತ್ತೆ, ಎತ್ಕೊಳ್ಳಬೇಡವಾ, ನಂದೇ ಇರ್ಬೋದು, ನನ್ನ ಗಂಡನೇ ಮಾಡಿರ್ಬೋದು ಅನ್ನುವಂಥ ಆಸೆ ಗಂಡಿನಿಂದ ಪಾಪ ಆಕೆ ಆ ಫೋನ್ ಹತ್ರ ಬರೋದು ಹೋಗೋದು, ಅಥವಾ ಯಾರೇನು ಅಂದ್ಕೊಳ್ತಾರೋ, ಮಗ ಎಲ್ಲಿ ಬೈದು ಬಿಡ್ತಾನೋ, ಈ ರೀತಿಯ ಭಯದಲ್ಲಿ ಪಾಪ ಒದ್ದಾಡ್ತಾ ಇದ್ದಾಳೆ ನೋಡಿ. ಎತ್ಕೊಳ್ಳಲೋ ಬೇಡವೋ ಅನ್ನುವಂತಹ ಭಯ, ಎತ್ಕೊಂಡ್ರೆ ಮಗ ಗದರ್ತಾನೆ ಅನ್ನುವಂಥ ಭಯ, ಸೊಸೆ ಏನು ಅಂದ್ಕೊಳ್ತಾಳೋ ನನ್ನ ಬಗ್ಗೆ ಅನ್ನುವಂತಹ ಭಯ. ಆ ಫೋನ್ ಇಟ್ಟಿರುವಂತಹ ಮನೆ ಹತ್ತಿರ ಬಂದು ನಿಲ್ತಾಳೆ, ಮತ್ತೆ ವಾಪಸ್ ಹೋಗ್ತಾಳೆ, ಮತ್ತೆ ಕಿಚನ್ ಕಡೆಗೆ ನೋಡ್ತಾಳೆ, ಇನ್ನೊಂದು ಸಾರಿ ಸ್ಟಡಿ ರೂಮ್ ಮೊಮ್ಮಕ್ಕಳು ಸ್ಟಡಿ ಮಾಡ್ತಾ ಇರ್ತಕ್ಕಂಥ ರೂಮಿನ ಕಡೆ ನೋಡ್ತಾಳೆ, ಮತ್ತು ಎಲ್ಲಿ ಅದನ್ನು ರಿಂಗ್ ಆಗೋದನ್ನು ನಿಂತ್ಕೊಂಡ್ಬಿಡುತ್ತೇನೋ ಅನ್ನುವಂಥ ತಳಮಳ ಆಕೆಗೆ. ಅಂದರೆ ತಕ್ಷಣ ರಿಸೀವ್ ಮಾಡಬೇಕು ಅನ್ನೋ ಆಸೆ, ರಿಸೀವ್ ಮಾಡಿಬಿಟ್ರೆ ಮನೇಲಿರೋರು ಏನು ಅಂದ್ಕೊಳ್ತಾರೋ ನನ್ನ ಬಗ್ಗೆ ಅನ್ನುವ ಭಯ ಪಾಪ ಆಕೆಯನ್ನು ಕಾಡ್ತಾ ಇದೆ. ಮುದುಕಿಗೆ ಮತ್ತೆ ಫೋನ್ ಶಬ್ದ ಮಾಡಿದಾಗ ಮೊಮ್ಮಗಳನ್ನು ಕರೆಯೋದಕ್ಕೆ ಅಂತ ಹೋಗ್ತಾಳೆ. ಒಂದೊಂದೇ ಮೆಟ್ಲು ಹತ್ತಿ ಪಾಪ ಕರೆಯೋದಕ್ಕೆ ಹಿಂಜರಿಕೆ, ಮೊಮ್ಮಗಳು ಏನು ಅಂದುಬಿಡ್ತಾಳೋ ಅಂತ. ನೋಡಿ ಆ ವಯಸ್ಸಾದ ಜೀವಗಳು ಎಷ್ಟು ಭಾವನಾತ್ಮಕವಾಗಿ ಒಳಗೊಳಗೆ ನೋವನ್ನು ತಿಂತಾ ಇರ್ತವೆ ಅಂತಕ್ಕಂಥದ್ದು. ಆದರೆ ನಾವು ಚಿಕ್ಕವರಿರುವಾಗ ಅವರು ಇಷ್ಟೆಲ್ಲ ಒದ್ದಾಡಿ ನಮ್ಮನ್ನು ಬೆಳೆಸೋದಕ್ಕೆ ಪ್ರಯತ್ನ ಪಟ್ಟಿರ್ತಾರೆ. ಅದರ ಯೋಚನೆಯೇ ಇಲ್ಲದಲೇ ನಾವು ಅವ್ರನ್ನ ಒಳಗೊಳಗೆ ಕೊರಗೋ ಹಾಗೆ ಮಾಡ್ತೀವಿ ಅನ್ನುವಂಥದ್ದು. ಕರೆಯೋದಕ್ಕೆ ಅಂತ ಹೋಗ್ತಾಳೆ ನೋಡಿ. ಆಗ ಆ ಜಾಣೆ ಮೊಮ್ಮಗಳು ಏನು ಮಾಡಿರ್ತಾಳೆ, ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಸಂಭ್ರಮಿಸ್ತಾ ಇರ್ತಾಳೆ. ಕೆಲಸ ಆಕೆಗೆ ಅಥವಾ ಇನ್ನೇನೋ ಮಾಡ್ತಿರ್ತಾಳೆ ಕಂಪ್ಯೂಟ್ರಲ್ಲಿ ಕೂತ್ಕೊಂಡು ಅವಳು ಸದಾ ಕಾಲ. ಮುದುಕಿ ಕಾಟಕ್ಕೆ ಅಟ್ಟದಿಂದ ಬರ್ತಾಳೆ, ದಡ ಅಂತ ಹೇಳೋದು. ಇವತ್ತಿನ ಮಕ್ಕಳ ವರ್ತನೆಯೇ ಆಗಿದೆ ಬಿಡಿ. ಫೋನ್ ಎತ್ತಿ ಕುಕ್ಕಿ ರಾಂಗ್ ನಂಬರ್ ಇದೆ ಅಜ್ಜಿ ಅನ್ನುವ ರೀತಿಯಲ್ಲಿ ಹೇಳಿ ಮತ್ತೆ ಅಲ್ಲಿಂದ ಹೋಗ್ತಾಳೆ ಅವಳು. ಹೀಗೆ ಮಗ ಸೊಸೆ ಮೊಮ್ಮಗಳ ಆ ಒಂದು ವರ್ತನೆಯನ್ನು ಪಾಪ ಆಕೆ ಸಹಿಸ್ಕೊಂಡು, ಮತ್ತೆ ಗಂಡ ಫೋನ್ ಮಾಡಿರಬಹುದು, ಇವರು ಸುಳ್ಳು ಹೇಳ್ತಿದ್ದಾರೇನೋ ಅಂತ ಆಕೆಯ ಒದ್ದಾಟ ಅದು.
ಆ ಮುದುಕನ ಬಗ್ಗೆ ಏನೇನೆಲ್ಲ ಪಾಪ ಆಕೆ ಯೋಚನೆ ಮಾಡ್ತಾ ಇದ್ದಾಳೆ ನೋಡಿ ಆ ಮುದುಕಿ ಅನ್ನುವಂಥದ್ದು. ಸೊಸೆ ಇಲ್ಲದ ಹೊತ್ತಿನಲ್ಲಾದರೂ ಬೇರೆಯವರೊಂದಿಗೆ ಮಾತಾಡಿ ಬಾಯಿ ಚಪಲವನ್ನು ತೀರಿಸ್ಕೊಳ್ತಾ ಇದ್ಲು ಮುದುಕಿ. ಏಕೆಂದರೆ ಈಕೆ ಕರ್ನಾಟಕದಲ್ಲಿ ಇದ್ದುದರಿಂದ ಕನ್ನಡ ಜನಗಳ ಒಂದು ಪರಿಚಯ ಮತ್ತು ಆಕೆಗೆ ಸಂಬಂಧಪಟ್ಟ ಭಾಷೆ ಆಕೆ ಮಾತೃಭಾಷೆ ಆಗಿತ್ತು. ಆದರೆ ಅಸ್ಸಾಂನಲ್ಲಿ ಪಾಪ ಮುದುಕ ಹೇಗೆ ಒದ್ದಾಡ್ತಾ ಇರ್ಬೋದು. ಮಗ ಸೊಸೆ ಇಬ್ಬರು ಕೆಲಸಕ್ಕೆ ಹೋಗ್ತಾರೆ. ಬರೋವರೆಗೂ ಪಾಪ ಮುದುಕ ಒಂದೇ ಇರಬೇಕು. ಒಂದೇ ಇರಬೇಕು ಅಂದರೆ ಅಕ್ಕಪಕ್ಕ ಮಾತಾಡಂದರೆ ಅಸ್ಸಾಮಿ ಭಾಷೆ ಬರೋದಿಲ್ಲ. ಏನು ಮಾಡೋದು? ನಾನಾದರೂ ಅಂದರೆ ಈಕೆಗೂ ಕೂಡ ಉಸಿರುಗಟ್ತಾ ಇದೆ ಇಲ್ಲಿ. ಆದರೆ ನನ್ನದೇ ಭಾಷೆಯ ಪ್ರಪಂಚದಲ್ಲಿ ನಾನು ಬದುಕ್ತಾ ಇದ್ದೀನಿ. ಭಾಷೆಯೇ ಗೊತ್ತಿಲ್ಲದಿರೋ ಪ್ರಪಂಚದಲ್ಲಿ ಆ ಮುದುಕ ಹೇಗೆ ಬದುಕ್ತಾ ಇದ್ದಾನೆ ಅನ್ನುವಂತಹ ಸಂಕಟವನ್ನು ಆಕೆ ವ್ಯಕ್ತಪಡಿಸ್ತಾ ಇದ್ದಾಳೆ ಈ ಒಂದು ಭಾಗದಲ್ಲಿ. ಆದರೆ ಮುದುಕ ಕಿರಿಮಗನ ಜೊತೆಯಲ್ಲಿ ಅಸ್ಸಾಂನಲ್ಲಿದ್ದಾನೆ. ಅಲ್ಲಿಯ ಮಾತು ಅವನಿಗೆ ಸ್ವಲ್ಪವೂ ಬಾರದು. ಮಗ ಮತ್ತು ಹೆಂಡತಿ ಬೆಳಗ್ಗೆ ಮನೆ ಬಿಟ್ಟರೆ ಮತ್ತೆ ಸಂಜೆ ಆದಮೇಲೆ ಬರ್ತಕ್ಕಂಥದ್ದಾದ್ದರಿಂದ ಮಾತೇ ಮರೆತು ಹೋಗ್ಬಿಟ್ಟಿದೆ. ಮೂಗನಾಗ್ಬಿಟ್ಟಿದ್ದಾನೆ ಪಾಪ ಗಂಡ ಅಲ್ಲಿ. ಈಗ ಭಾಷೆ ಗೊತ್ತಿದ್ದು ಮಾತನಾಡಿದ್ರೆ ಮಾತ್ರ ಅಂತಲ್ಲ, ಭಾಷೆ ಗೊತ್ತಿಲ್ಲದ ಪ್ರಪಂಚದಲ್ಲಿ ಬಾಯಿದ್ದು ಕೂಡ ನಾವು ಮೂಗರೆ ಹೌದಾ. ಭಾವನೆಗಳನ್ನು ಹಂಚ್ಕೊಳ್ಳೋಕ್ಕೆ ಅಲ್ಲಿ ಯಾರೂ ಇಲ್ಲ, ಯಾರೂ ಇಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಹೆಂಗಿರಬಹುದು ಅಂತ ಹೇಳಿ ಆಕೆ ನೋವನ್ನು ವ್ಯಕ್ತಪಡಿಸ್ತಾ ಇದ್ದಾಳೆ. ಫೋನ್ ಮಾಡಿದಾಗಲೆಲ್ಲ ಮಾತಾಡು ಮಾತಾಡು ನಿಲ್ಲಿಸಬೇಡ ಅಂಥೇಳಿ ಗೋಗರಿತಾನೆ ಗಂಡ. ಎಂತಹ ವಿದ್ರಾವಕ ಚಿತ್ರಣವನ್ನು ಕೊಟ್ಟಿದ್ದಾರೆ ಕವಯತ್ರಿ ಇಲ್ಲಿ ಅಂತ ಹೇಳಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ. ನನಗೆ ಮಾತು ಮರ್ತು ಹೋಗಿದೆ ಕಣೆ, ಇಲ್ಲಿ ಯಾರೂ ಇಲ್ಲ ನನ್ನೊಟ್ಟಿಗೆ ಮಾತನಾಡಲಿಕ್ಕೆ. ಫೋನ್ ಮಾಡಿದಾಗ ಸ್ವಲ್ಪ ಹೊತ್ತು ಜಾಸ್ತಿ ಮಾತಾಡು ನನ್ನೊಟ್ಟಿಗೆ ಅಂಥೇಳಿ ಹಂಬಲಿಸ್ತಾ ಇದ್ದಾನೆ ಆತ ಅನ್ನುವಂಥದ್ದನ್ನು ಆಕೆ ನೆನೆಸ್ಕೊಳ್ತಾ ಇದ್ದಾಳೆ. ಮುದುಕ ಫೋನ್ ಗೂಡನ್ನು ತಬ್ಬಿ ಹಿಡ್ಕೊಂಡಿದ್ದಾನೆ ಅಂತ ಹೇಳಿ ಆಕೆಗೆ ಭಾಸವಾಗ್ತಾ ಇದೆ. ಅಳುವಂತಹ ಧ್ವನಿ ಆಕೆಗೆ ಕೇಳಿಸ್ತಾ ಇದೆ. ಕೊರಗ್ತಾ ಇದ್ದಾನೆ ಅನ್ನೋದು ಅವಳಿಗೆ ಮಾನಸಿಕವಾಗಿ ಆಕೆ ಅದನ್ನ ಅನುಭವಿಸ್ತಾ ಇದ್ದಾಳೆ. ಗಂಡನ ಚಟಪಟಿಕೆ ಒದ್ದಾಟವನ್ನು ಆಕೆ ಇಲ್ಲಿ ಕಾಣ್ತಾ ಆ ನೋವನ್ನು ಅನುಭವಿಸ್ತಾ ಇದ್ದಾಳೆ. ಮುಂದುವರೆದು ಮುದುಕಿಯ ತಳಮಳ ಹೇಗಿದೆ ನೋಡಿ. ಫೋನ್ ಶಬ್ದಗೊಂಡಾಗ ಮುದುಕಿ ಪಾಪ ಓಡಿ ಬರ್ತಾಳೆ. ಓಡಿ ಬರೋಕ್ಕೆ ಶಕ್ತಿ ಇಲ್ಲ ಬಿಡಿ, ಆದರೆ ಆತಂಕದಲ್ಲೇ ಬರ್ತಾಳೆ. ಹೌದು, ನನ್ನ ಗಂಡನೇ ಮಾಡಿರಬಹುದು ಫೋನನ್ನು, ಮಾತಾಡ್ಬೇಕು ನಾನು ಅಂತ. ಆದರೆ ಬರೋ ಅಷ್ಟೊತ್ತಿಗೆ ಸೊಸೆ ಮಗ ಮೊಮ್ಮಗಳು ಏನಂತಾರೋ ಅನ್ನುವಂತಹ ಭಯವೂ ಕೂಡ ಆಕೆಗೆ ಕಾಡ್ತಾ ಇದೆ. ಫೋನನ್ನು ಎತ್ಕೊಳ್ಳೋ ಬೇಡವೋ, ಎತ್ಕೊಂಡಿದ್ದ ತಕ್ಷಣ ಏನು ಅಂದ್ಕೊಳ್ತಾರೋ ಅನ್ನುವಂತಹ ಗಾಬರಿಯ ಮನಸ್ಥಿತಿಯಲ್ಲಿ ಪಾಪ ಆಕೆ ಚಡ್ಪಡಿಸ್ತಾ ಇದ್ದಾಳೆ, ಒದ್ದಾಡ್ತಾ ಇದ್ದಾಳೆ. ಮತ್ತೆ ರಿಂಗ್ ಆಗ್ತಾಯಿದೆ ಅಂದಾಗ ಮೊಮ್ಮಗಳನ್ನು ಕರೀಲಿಕ್ಕೆ ಹೋಗ್ತಾಳೆ ಫೋನ್ ರಿಸೀವ್ ಮಾಡೋದಕ್ಕೆ. ನೋಡಿ, ಎಂತಹ ತಮ್ಮ ಮನೆಯಲ್ಲಿ ತಾವು ಬೇರೆಯವರ ರೀತಿಯಲ್ಲಿ ಬದುಕುವಂತಹ ಪರಿಸ್ಥಿತಿ ವೃದ್ಧಾಪ್ಯದಲ್ಲಿ ಬಂದುಬಿಡುತ್ತೆ ತಂದೆ ತಾಯಿಗಳಿಗೆ. ಇದು ನಿಜವಾಗ್ಲೂ ಕೂಡ ದುಃಖಕರವಾಗಿರ್ತಕ್ಕಂಥ ಸಂಗತಿ. ತಮ್ಮ ಮನೆಯಲ್ಲಿ ತಾವು ಪರಕೀಯರಾಗೋದು ಇದೆಯಲ್ಲ, ಅದು ತುಂಬ ಕಷ್ಟ. ಏಕೆಂದರೆ ಯಾವ ತಂದೆ ತಾಯಿಗಳು ಕೂಡ ಅವರ ಮಕ್ಕಳು ನಮ್ಮನ್ನು ಸಾಕಲಿ ಅಂತ ಅವ್ರು ಬೆಳೆಸೋದಿಲ್ಲ. ನನ್ನ ಮಕ್ಕಳು, ನಮ್ಮ ಪ್ರೀತಿಯ ದ್ಯೋತಕ ಇವೆಲ್ಲ ಅಂಥೇಳಿ ತಾವು ತಿಂತಾರೋ, ಉಪವಾಸ ಇರ್ತಾರೋ, ವನವಾಸ ಪಡ್ತಾರೋ, ಸುಖದಲ್ಲಿರ್ತಾರೋ ಅದು ಯಾವುದನ್ನು ಲೆಕ್ಕಿಸದೆ ತಮ್ಮ ಮಕ್ಕಳ ಒಂದು ಭವಿಷ್ಯಕ್ಕಾಗಿ ಅವ್ರನ್ನ ಉಜ್ವಲವಾಗಿ ಬಾಳೋದಕ್ಕೆ ಅವಕಾಶ ಮಾಡೋದಕ್ಕೆ ಏನೇನು ಬೇಕೋ ಅದೆಲ್ಲವುಗಳನ್ನು ಮಾಡೋ ಪ್ರಯತ್ನವನ್ನು ಮಾಡ್ತಾರೆ. ಅದರಲ್ಲಿ ಸೋಲ್ತಾರೆ, ಗೆಲ್ತಾರೆ, ಅದು ಬೇರೆ ವಿಚಾರ. ಆದರೆ ಯಾವ ತಂದೆ ತಾಯಿಗಳು ಕೂಡ ತಮ್ಮ ಸ್ವಾರ್ಥಕ್ಕಾಗಿ ಮಕ್ಕಳನ್ನು ನೋಯಿಸುವಂತಹ ಕೆಲಸವನ್ನು ಮಾಡಿ ಬೆಳೆಸೋದಿಲ್ಲ ಅನ್ನೋದು. ತಮ್ಮ ಹಾಸಿಗೆ ಎಷ್ಟಿದೆಯೋ ಅಷ್ಟರಲ್ಲಿ ಎಷ್ಟು ಸಂತೋಷವಾಗಿರಲಿಕ್ಕೆ ಸಾಧ್ಯನೋ ಅಷ್ಟು ಸ್ವತಂತ್ರವಾಗಿ ಸ್ವಚ್ಛಂದವಾಗಿ ತಮ್ಮ ಮಕ್ಕಳನ್ನು ಬೆಳೆಸುವ ಪ್ರಯತ್ನಗಳನ್ನು ಎಲ್ಲ ತಂದೆ ತಾಯಿಗಳು ಕೂಡ ಮಾಡ್ತಾರೆ. ಅದಾದ ಮೇಲೆ ಮಕ್ಕಳು ಬೆಳೆದು ಯಾವ ಮಟ್ಟಕ್ಕೆ ಆ ಜೀವಗಳನ್ನು ತಮ್ಮ ಮನೆಯಲ್ಲಿ ತಮ್ಮನ್ನು ಪರಕೀಯರಾಗಿ ಇರುವಂತಹ ಭಾವನೆ ಬರುವ ರೀತಿಯಲ್ಲಿ ಅವ್ರನ್ನ ನೋಡ್ಕೊಳ್ತಾರೆ ಅನ್ನುವಂಥದ್ದು ದುರಂತ. ಹಾಗಾಗಿ ಪಾಪ ಆಕೆ ಒದ್ದಾಡ್ತಾಳೆ. ಫೋನ್ ರಿಸೀವ್ ಮಾಡಿದ್ರೆ ಎಲ್ಲಿ ಏನು ಅಂದ್ಕೊಳ್ತಾರೋ ಮನೆಗಳಲ್ಲಿ ಅನ್ನುವಂತಹ ನೋವು ಆಕೆಯನ್ನು ಕಾಡುತ್ತೆ. ಜೊತೆಗೆ ಆ ಅಸ್ಸಾಂನಲ್ಲಿರ್ತಕ್ಕಂಥ ಗಂಡ ಹೇಗೆ ಒದ್ದಾಡ್ತಾ ಇದ್ದಾನೆ. ನನಗಾದರೂ ಇಲ್ಲಿ ನನ್ನ ಭಾಷೆಯಲ್ಲಿ ಮಾತನಾಡೋದಕ್ಕೆ ಜನರಾದರೂ ಸಿಗ್ತಾರೆ, ಅಥವಾ ಕನ್ನಡ ನನಗೆ ಅರ್ಥ ಆಗುತ್ತೆ, ಅಥವಾ ಇನ್ನೇನೋ ಆಗುತ್ತೆ. ನನ್ನ ಭಾಷೆಯ ಬದುಕಿನಲ್ಲಿ ನಾನು ಬದುಕ್ತಾ ಇದ್ದೀನಿ. ಆದರೆ ದೂರದ ಅಸ್ಸಾಂನಲ್ಲಿ ಕಿರಿಮಗನೊಟ್ಟಿಗಿರುವಂಥ ನನ್ನ ಗಂಡ ಹೇಗಲ್ಲಿ ಒದ್ದಾಡ್ತಾನೋ, ಬಾಯಿದ್ದು ಕೂಡ ಮೂಗನಾಗಿರುವಂಥ ಪರಿಸ್ಥಿತಿ ಬಂದ್ಬಿಡ್ತಲ್ಲ ಆತನಿಗೆ ಅನ್ನುವಂಥ ಸಂಕಟವು ಕೂಡ ಆಕೆಗೆ ಆಗ್ತಾ ಇದೆ
ಅನ್ನುವಂಥದ್ದು. ಆಗ ಆ ಒಂದು ಸಂದರ್ಭದಲ್ಲಿ ಇನ್ನೂ ಜಾಸ್ತಿ ಮಾತಾಡು ಜಾಸ್ತಿ ಮಾತಾಡು, ನನಗೆ ಮಾತು ಮರ್ತೋಗಿದೆ ಅಂತ ಹೇಳಿ ಹಂಬಲಿಸುವಂತಹ ಗಂಡ ಇದ್ದಾನಲ್ಲ, ಆ ಒಂದು ಪರಿಸ್ಥಿತಿಗೆ ಆಕೆ ಭಗವಂತನನ್ನು ಬೇಡ್ಕೊಳ್ತಾ ಇದ್ದಾಳೆ. ಭಗವಂತ, ನಾನು ನಿನ್ನ ಪಾದಕ್ಕೆ ಇನ್ನೊಂದೆರಡು ಹೂ ಹೆಚ್ಚಿಗೆಯನ್ನು ಇಡ್ತೀನಪ್ಪ. ನನ್ನ ಸೊಸೆ, ನನ್ನ ಮಗ, ನನ್ನ ಮೊಮ್ಮಗಳು ಅಥವಾ ಮನೇಲಿ ಯಾರೂ ಇಲ್ಲದಿರೋ ಅಂಥ ಒಂದು ಸನ್ನಿವೇಶವನ್ನು ಸೃಷ್ಟಿ ಮಾಡು. ನಾನು ನನ್ನ ಗಂಡನೊಟ್ಟಿಗೆ ಜಾಸ್ತಿ ಹೊತ್ತು ಮಾತಾಡಬೇಕು, ಮನಸಾರ ಮಾತಾಡಬೇಕು ಅಂತ ಹೇಳಿ ಈ ಈ ಈ ಪರಿಸ್ಥಿತಿ ಏನನ್ನು, ಈ ಪದಗಳೇ ಇಲ್ಲ, ಇದನ್ನ ವಿವರಣೆ ಮಾಡಲಿಕ್ಕೆ ಪದಗಳೇ ಇಲ್ಲ. ಇಂತಹ ಪರಿಸ್ಥಿತಿಯನ್ನು ಹೇಗೆ ನಾವು ಫೀಲ್ ಮಾಡಲಿಕ್ಕೆ ಸಾಧ್ಯ ಇದೆ ಹೇಳಿ? ಮನೇಲಿ ಯಾರೂ ಇರಬಾರ್ದು, ತುಂಬ ಹೊತ್ತು ಮಾತನಾಡಬೇಕು ಅನ್ನುವಂಥ ಸನ್ನಿವೇಶ ಸೃಷ್ಟಿಯಾಗುತ್ತೆ ವೃದ್ಧಾಪ್ಯದಲ್ಲಿ ಗಂಡ ಹೆಂಡತಿಗೆ ಅಂತ ಹೇಳಿದ್ರೆ, ನಿಜವಾಗ್ಲೂ ಕೂಡ ಇದು ಮನಸ್ಸಿಗೆ ತುಂಬ ಘಾಸಿಯನ್ನು ಉಂಟು ಮಾಡುತ್ತೆ ಅನ್ನುವಂಥದ್ದು. ವೃದ್ಧನ ಅಥವಾ ಈ ವೃದ್ಧಾಪ್ಯದಲ್ಲಿ ಈ ರೀತಿಯಾಗಿ ಸನ್ನಿವೇಶಗಳು ಬರಬಾರ್ದು ಅನ್ನೋ ಉದ್ದೇಶದಿಂದಲೇ ಕವಯತ್ರಿ ಇದನ್ನು ಯುವ ಜನಾಂಗಕ್ಕೆ ಹೇಳ್ತಾ ಇರ್ತಕ್ಕಂಥದ್ದು. ಏಕೆಂದರೆ ವೃದ್ಧರಿಗೆ ಹೇಳಿ ಅವ್ರಿಗಿನ್ನೂ ಹೆಚ್ಚಿಗೆ ನೋವು ಮಾಡಲಿಕ್ಕಾಗೋದು. ಏಕೆಂದರೆ ಇದು ತುಂಬ ಸತ್ಯಕ್ಕೆ ಹತ್ತಿರವಾಗಿರ್ತಕ್ಕಂಥದ್ದು ಇವತ್ತಿನ ಕಾಲಘಟ್ಟದಲ್ಲಿ. ಹಾಗಾಗಿ ತಮ್ಮ ಜೀವನ ಸಂಗಾತಿಗಳನ್ನು ಬರೀ ಮಕ್ಕಳನ್ನ ಬೆಳೆಸೋದಕ್ಕೆ ಅಥವಾ ಇನ್ನೇನೋ ಮಾಡಲಿಕ್ಕೆ ದುಡಿಯೋ ಸಮಯದಲ್ಲಿ ಗಂಡ ದುಡಿತಾನೆ, ಹೆಂಡತಿ ದುಡಿತಾಳೆ, ಏನೋ ಮಾಡಿ ಒದ್ದಾಟದಲ್ಲೇ ಬದುಕನ್ನು ಕಳೆದು ಬಿಟ್ಟಿರ್ತಾರೆ. ಕೊನೆಗಾಲದಲ್ಲಿ ಇರುವಷ್ಟು ದಿನ ಅವರಿಬ್ಬರು ಜೊತೆಯಾಗಿ ಬದುಕುವಂತಹ ಯೋಗ ಅವರಿಗೆ ಇರಬೇಕು. ಅದನ್ನು ನಾವು ಅವಕಾಶವನ್ನು ಮಾಡಿಕೊಡಬೇಕು ಮಕ್ಕಳಾಗಿರ್ತಕ್ಕಂಥವ್ರು ಅನ್ನೋದನ್ನು ಹೇಳುವ ಪ್ರಯತ್ನವೇ ಈ ಒಂದು ಪದ್ಯ ಭಾಗದಲ್ಲಿರ್ತಕ್ಕಂಥದ್ದು. ಹಾಗಾಗಿ ಮೌಲ್ಯಯುತವಾದ ಬದುಕನ್ನು ನಾವು ಬದುಕಬೇಕು. ಯುವ ಜನಾಂಗ ತಂದೆ ತಾಯಿಗಳನ್ನು, ವೃದ್ಧರನ್ನು ಅಗಲಿಸುವಂತಹ ಪಾಪದ ಕೆಲಸಕ್ಕೆ ಹೋಗಬಾರ್ದು. ಏಕೆಂದರೆ ಅವರು ಮಕ್ಕಳನ್ನು ಬೆಳೆಸೋದ್ರಲ್ಲೇ ತಮ್ಮ ಇಡೀ ಆಯಸ್ಸನ್ನು ಕಳೆದು ಬಿಟ್ಟಿರ್ತಾರೆ. ಮತ್ತೀಗ ಅವರು ಅಟ್ಲೀಸ್ಟು ಆ ಒಂದು ವಯಸ್ಸಿಗೆ ಹೋಗಿ ಮತ್ತೆ ತಮ್ಮ ಜೀವನವನ್ನು ಅನುಭವಿಸೋಕ್ಕೆ ಸಾಧ್ಯ ಇಲ್ಲ. ಆದರೆ ಈಗಿರುವಂಥ ಸಮಯವನ್ನು ಜೊತೆಯಾಗಿ ಆನಂದವಾಗಿ ಕಳೀಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನುವಂಥದ್ದು. ಯಾಕೆಂದರೆ ಇವತ್ತಿನ ಕಾಲಮಾನದಲ್ಲಂತೂ ಯಾರು ಯಾವಾಗ ಸಾಯ್ತಾರೆ, ಏನು ಯಾರು ಯಾವಾಗ ಸಕ್ಸಸ್ ಆಗ್ತಾರೆ, ಯಾರು ಯಾವಾಗ ಫೇಲ್ಯೂರ್ ಆಗ್ತಾರೆ ಯಾವುದೂ ಗೊತ್ತಿಲ್ಲ. ಆಯಸ್ಸಿನ ಒಂದು ಗ್ಯಾರಂಟಿಯನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇರುವಷ್ಟು ದಿನ ಎಲ್ಲರೂ ಕೂಡ ಸಂತೋಷವಾಗಿರಬೇಕು. ಮಕ್ಕಳು ಸಂತೋಷವಾಗಿರಬೇಕು, ತಂದೆ ತಾಯಿ ಸಂತೋಷವಾಗಿರಬೇಕು, ಮನೆಯಲ್ಲಿ ವಯಸ್ಸಾಗಿರುವಂಥ ಹಿರಿಯ ಜೀವಗಳು ಸುಖವಾಗಿರಬೇಕು, ಆನಂದವಾಗಿರಬೇಕು. ಏಕೆಂದರೆ ಅವರು ತಿನ್ನೋ ಆಹಾರವು ಕೂಡ ಕಡಿಮೆ ಪ್ರಮಾಣಕ್ಕೆ ಬಂದಿರುತ್ತೆ, ಮಾತನಾಡುವಂಥದ್ದು ಕೂಡ ಕಡಿಮೆ ಆಗಿರುತ್ತೆ. ಅವರು ಮಾನಸಿಕವಾಗಿ ಸಂತೋಷವಾಗಿರುವ ರೀತಿಯಲ್ಲಿ ನಾವು ನೋಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬ ಮಕ್ಕಳ ಕರ್ತವ್ಯವಾಗಬೇಕು. ಮತ್ತು ಅದು ಪ್ರೀತಿಯಿಂದ ಕರ್ತವ್ಯ ಆಗಬೇಕೇ ಹೊರತು ಜವಾಬ್ದಾರಿಯನ್ನು ನಿಭಾಯಿಸ್ತಾ ಇದ್ದೀನಿ, ಕರ್ತವ್ಯವೇ ಮುಖ್ಯ, ಅವರೇನೋ ಮಾಡಿದರೆ ನಾನೇನೋ ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ಅನ್ನುವ ರೀತಿಯಲ್ಲಿ ಆಗಬಾರ್ದು ಅನ್ನುವಂಥದ್ದನ್ನು ಹೇಳೋ ಪ್ರಯತ್ನವೇ ಈ ಒಂದು ಪದ್ಯಭಾಗದ ತಾತ್ಪರ್ಯ. ಇಲ್ಲಿಗೆ ಈ ಒಂದು ಪದ್ಯದ ಮುಕ್ತಾಯ. ಧನ್ಯವಾದಗಳು.